ಕ್ಯಾನ್ಸರ್ ರಾಕ್ಷಸ ಮತ್ತೆ ಒಳ್ಳೆ ರಾಜ ನೋಡಿ ಅವ ಕ್ಲೋಸ್ ಅಟ್ ಯುವರ್ ಮೌತ್. ನೀವೇ ನೋಡಿ ಅವರು ತಂದಿದ್ದ ಕಾಂತಾಂತರ. ಕ್ಲೋಸ್ ಬಾಯಿ ಹತ್ರ ಇಟ್ಕೋ. ಒಂದ್ ತಿಂಗಳಿಂದ ನಾವು ರೇಷ್ಮೆ ಮೇಯಿಸಿ ಕಷ್ಟ ಬಿದ್ದಿತ್ತು. ಇವತ್ತು ಕೈ ತುಂಬ ದುಡ್ಡು ಸಿಕ್ತು. ಸದ್ಯ ನಾನೇ ಇವತ್ತು ಮನೆಗೆ ಹೋಗಿ ನನ್ನ ಹೆಂಡತಿ ಮಕ್ಳಿಗೆ ನನ್ನ ಹೆಂಡತಿಗೆ ಸೀರೆ ತಂದು ಕೊಟ್ಬಿಟ್ಟು ನನ್ನ ಮಗನಿಗೆ ಶಾಲೆ ಫೀಸ್ ಕಟ್ಬಿಡ್ತೇನಪ್ಪ. ಏನನ್ನ ನೀನು ಯಾವಾಗ ನೋಡಿದ್ರು ಹೆಂಡತಿ ಮಕ್ಕಳು ಸಂಸಾರ ಅಂತ ಹಿಂಗ್ ಬಾಳ್ತಿದ್ಯಾ? ಈ ವಯಸ್ಸು ಮಜಾ ಮಾಡಕ್ಕಿರೋದನ್ನ ಮಜಾ ಮಾಡೋಣ ಬಾ. ಏನು ತಿಂಗಳಿಂದ ನೀನ್ ಹೆಂಡತಿ ಅಲ್ವೇನೋ ಎಲ್ಲ ರೇಷ್ಮೆ ಎಲ್ಲ ಮೇಯಿಸಿ ಎಲ್ಲ ಕಷ್ಟ ಬಿದ್ದಿದ್ದು, ನೀನು ಕುಡಿದು ಕುಪ್ಪಳಿಸ್ತೀನಿ ಅಂತ ಹೇಳ್ತಿದ್ಯಲ್ಲ. ಏನ್ ಅವ್ಳು ಮಾತ್ರ ಅಲ್ಲಿ ಕಷ್ಟಪಟ್ಟಿರೋದು? ನಾನು ಕಷ್ಟಪಟ್ಟಿದ್ದೀನಿ. ನಾನ್ ಸಂಪಾದಿಸೋ ದುಡ್ಡನ್ನ ನಾನ್ ಖರ್ಚು ಮಾಡ್ತೀನಿ, ನಿನಗೆ ಯಾಕೆ? ಏನೋ ತಮ್ಮ ಅಂತ ಬುದ್ಧಿವಾದ ಹೇಳ್ದಪ್ಪ. ಏನಾದ್ರು ಹಾಳಾಗ್ಬೇಕು ಅಂದ್ರೆ ಹಾಳಾಗ್ ಹೋಗು, ನನಗೇನಿಲ್ಲ. ನಿನ್ ದಾರಿ ನೋಡ್ಕೊಂಡು ಹೋಗು, ನಾನು ನನ್ನ ದಾರಿ ನೋಡ್ಕೊಂಡು ಹೋಗು. ಮನೆ ಬರಲ್ಲ ನೀನು? ಬರಲ್ಲ. ಹೋಗು ಹೋಗು ಹೋಗು. ನೀನು ಕಾರ್ತಿಕ ತಾನೇ? ನಿನ್ ಬಾಲ ಇಲ್ಲ ಅಂತ ಮಾತ್ರ ಹೇಳ್ಬೇಡು. ಹೌದು ಕಣು. ಏನು ಇದು ಬೋಳ? ಏನ್ ಹಿಂಗ ಬಿಡಿದ್ಯಾ? ಏನು ಇದು? ಅದೆಲ್ಲ ಬಿಡು, ನೀನು ಬಾ. ಮತ್ತೆ ಏನು ಪ್ರೋಗ್ರಾಮ್ ಇವತ್ತು? ಇವತ್ತೇನು ಪ್ರೋಗ್ರಾಮ್ ಇಲ್ಲಪ್ಪ. ಯಾಕೋ? ಸಂಪಾದನೆ ಮಾಡಿದೀನಿ, ದುಡ್ಡು ಬಂದಿದೆ, ಚೆನ್ನಾಗಿ ಮಜಾ ಮಾಡ್ಬೇಕು. ನಮ್ಮ ಅಣ್ಣ ಯಾವಾಗ ನೋಡಿದ್ರು ಹೆಂಡತಿ ಮಕ್ಕಳಿಂದ ಹೊಟ್ಟೋಗ್ಬಿಡ್ತಾನೆ. ನಾನ್ ದುಡ್ಡು ನಡ್ಕೊಂಡು ಚೆನ್ನಾಗಿ ಮಜಾ ಮಾಡ್ಬೇಕು. ನನ್ ಸುಖ ಫಸ್ಟ್, ಆಮೇಲೆ ಅವರಲ್ಲ. ಬಾ ಬಾ, ನಿಂಗೆ ಸ್ವರ್ಗ ಸುಖ ತೋರಿಸ್ತೀನಿ. ಸ್ವರ್ಗನ? ಸ್ವರ್ಗನ? ಹೌದು, ರಂಬೆ ರಂಬೆ ಅಂತ ಹುಡುಗಿನ ತೋರಿಸ್ತೀನಿ, ಬಾ. ಮತ್ತಿನ ಯಾಕೆ ವೆಯ್ಟ್ ಮಾಡ್ತೀನಿ? ಇನ್ನ ಹಬ್ಬ ಬೇಗ ಹೋಗೋಣ. ಸುತ್ತು ಸುತ್ತು ಇದೇನಿದು? ಸುತ್ತು. ಚೆನ್ನಾಗಿ ಇರು. ಸ್ವರ್ಗ ಸುಖಕ್ಕೆ ಇದು ಅತಿ ಸುರಕ್ಷವಾದದ್ದು, ಇಟ್ಕೋ. ಇದ ಸ್ವರ್ಗ ಸುಖ ಸಿಗೋಗ ಇದೆಲ್ಲ ಯಾಕೆ ನಮ್ಗೆ? ಬಾ ಹೋಗೋಣ. ಹೇ, ನಿನ್ನಿಷ್ಟ, ಬಾ ಹೋಗೋಣ. ಬಾ. ನಾಲ್ಕು ತಿಂಗಳ ನಂತರ ಮಹಾನುಭಾವನ ಹೆಂಡತಿ ಗರ್ಭವತಿ ಆಗುತ್ತಾಳೆ. ಆಸ್ಪತ್ರೆಯಲ್ಲಿ ನಡೆಯುವ ಈ ದೃಶ್ಯವನ್ನು ನೋಡಿ ಭಾಗ್ಯ 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 ಏನು ಕೇಳಿಸ್ತಿಲ್ಲ, ಇಲ್ಲಿ ಹತ್ರ ಬಂದು ಕಮ್ ಸ್ಟೆಪ್ಸ್. ಏನ್ ಸಮಾಚಾರ ಹಂಸ? ಜೋರ ಮಾತಾಡ ಹಂಸ. ಹೌದಾ? ಸರಿ ಸರಿ, ಪರೀಕ್ಷೆ ಮಾಡಿ ನೋಡಿ ಹೇಳ್ತೀನಿ ನಾನು. ಹೌದು ಹಂಸ,
ನೀನ್ ಗರ್ಭಿಣಿ ಆಗಿದ್ಯಾ ನೋಡು, ಇವಾಗ ತುಂಬಾ ಪೌಷ್ಟಿಕಾಂಶ ಬೇಕು ಸರಿನಾ? ಮಾತ್ರೆ ಕೊಡ್ತೀನಿ, ಮಾತ್ರೆ ತಗೊಂಡು ಹೋಗಿ ಯಾವಾಗ ಸರಿನಾ? ಆಮೇಲೆ ಬಂದ್ಬಿಡು, 2 ತಿಂಗಳು ಬಿಟ್ಕೊಂಡು ಬಾ. ಸೊಂಟ ನಕ್ 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 ಸೊಂಟ ನಕ್ 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 ಸೊಂಟದ ವಿಷಯ ಬೇಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕನ ಗುಂಡಿನ ದಾಸ್ಯ. ಹೋಗ್ಬಿಟ್ಟು ನಾಳೆ ಬರ್ಲಂಗಿದ್ರೆ ಬಂದು ಒಳಗಡೆ ಏನು ಎಲ್ಲಿಗೆ ಹೋಗ್ತೀರಾ? ನನ್ ದುಡ್ಡು ನಾನ್ ಖರ್ಚು ಮಾಡ್ತೀನಿ ಕಣೆ, ನಾನ್ ಕುಡಿತೀನಿ, ನಾನ್ ಸುಖವಾಗಿರ್ಬೇಕು. ನೀನ್ಯಾರ ಕೇಳಕ್ಕೆ? ನೋಡಿ ನಿಮ್ಮ ಮಗ ಅಳ್ಬಿಟ್ಟು ಕೂತಿದ್ದಾನೆ, ಅವ್ನಿಗೆ ಫೀಸ್ ಕಟ್ಟಿಲ್ಲ ಅಂದ್ಬಿಟ್ಟು ಅಲ್ಲಿಂದ ಶಾಲೆಯಿಂದ ಹೊರಹಾಕಿದ್ದಾರೆ. ಅಯ್ಯೋ ಹೆಂಗಾದ್ರೂ ಹೋಗ್ಲಿ, ನಮ್ಗೇನು, ಬಾ ನಾವು ಮಜಾ ಮಾಡೋಣ ಬಾ. ಹಂಸನವರ ಗಂಡ ರಕ್ತ ಪರೀಕ್ಷೆ ಮಾಡಿದಾಗ ಅವನಿಗೂ HIV ಸಾಂಖ್ಯ ಇರುವುದು ತಿಳಿದು ಬರುತ್ತದೆ. ಇದನ್ನು ತಿಳಿದ ಅವ ಪಶ್ಚಾತ್ತದಿಂದ ಅಣ್ಣನ ಮನೆಗೆ ಬರುತ್ತಾನೆ. ಅಲ್ಲೇನು ಆಗುತ್ತದೆ ಬನ್ನಿ ವೀಕ್ಷಿಸಿ. ಅಣ್ಣ ತಪ್ಪು ಮಾಡ್ಬಿಟ್ಟೆ ಅಣ್ಣ, ಚೆನ್ನಾಗಿ ಕ್ಷಮಿಸೋಣ. ನೀನು ನೀನು ಎಷ್ಟೊಂದು ಸತಿ ಹೇಳಿದ್ರು ನಾನು ಕೇಳಿದೆ, ತಪ್ಪು ಮಾಡ್ಬಿಟ್ಟಿದ್ದೀನಿ ಅಣ್ಣ. ಇವಾಗ ನನಗೆ ಏಡ್ಸ್ ಕಾಯಿಲೆ ಬಂದಿದೆ ಅಣ್ಣ. ನಾನು ಮಾತ್ರ ಇದೆ, ನನ್ನ ಹೆಂಡತಿಗೂ ಸೇರಿಸಿ ಅವ್ರಿಗೆಲ್ಲ ಬೇರೆ ಮಾಡ್ಬಿಟ್ಟಿದ್ದೀನಿ. ಯಾಕೆ ಏನಾಯ್ತು? ಯಾಕೆ ವಯಸ್ಸಿ ಆಗ್ತಿದ್ಯಾ? ಇಲ್ಲ ಅಣ್ಣ, ನನಗೆ ಬಹಳ ಇಷ್ಟ ಇಲ್ಲ ಅಣ್ಣ, ಸಾಯ್ತೀನಿ ಅಣ್ಣ. ನನ್ನ ಇದೀನಲ್ಲೋ, ಯಾಕೋ ತಲೆ ಕೆಡ್ಸ್ಕೊತೀಯ? ಬಾರೋ ಬಾರೆ, ಊಟ ಹೇಳಿ ಅವ್ನಿಗೆ. ಬನ್ರಿ ಇಲ್ಲಿ, ನಿಮ್ಗೆ ಬುದ್ಧಿ ಇರಲ್ಲ. ನನ್ನ ತಮ್ಮ ಕಡೆ ಅವನು. ನನ್ನ ತಮ್ಮ ಕಡೆ ಬುದ್ಧಿ ಇಲ್ಲ ನಿಮ್ಗೆ. ನನ್ನ ತಮ್ಮ ಹೇಳಿದ್ರೆ ಅವನು. ಅದಕ್ಕೆ ನಿಮ್ಗೆ ಗೊತ್ತಾ ಮರಿ ಬಂದ್ರೆ ಏನ್ ಮಾಡ್ತೀರಾ? ಅವ್ರು ಮುಟ್ಟಿದ್ದೀರಾ, ಬೆಂಗಳೂರಿಂದ ಕಟ್ತಿದ್ದೀರಾ, ಅವ್ರು ಬಂದ್ರೆ ನೀವೇನ್ ಮಾಡಬೇಕು? ದೊಡ್ಡ ಹೊಟ್ಟೆ ಕರ್ಕೊಂಡು ಹೋಗಿದ್ದಾರಲ್ಲ, ದೊಡ್ಡ ತಮ್ಮ ತಮ್ಮ ಅಂತ ಕೇಳಿ ತರ್ತೀನಿ, ಅವನೇ ದೊಡ್ಡ ಬಂದಿದ್ದೀರಾ? ಆಸ್ಪತ್ರೆಯಿಂದ ಬಂದಿದ್ದೀವಿ, ಸರ್ವೆ ಮಾಡ್ತಾ ಇದೀವಿ ಊರಲ್ಲಿ. ನಿಮ್ಮ ಹೆಸರು, ನಿಮ್ಮ ಯಜಮಾನ್ ಹೆಸರಮ್ಮ? ನಿಮ್ಮ ಹೆಸರು? ಎಷ್ಟು ಜನ ಮಕ್ಕಳಮ್ಮ? ಹೌದಾ? ನಿಮ್ಮ ಮನೇಲಿ ಏನಾದ್ರು ಕಾಯಿಲೆ ಕತ್ತಲೆ ಏನಾದ್ರು ಇದೆಯಮ್ಮ? ಅವ್ನು ಬೇಡಾಗಿ ಕೆಲಸ ಮಾಡ್ಬಿಟ್ಟು ಅವ್ನು ಬೇಡಾಗಿ ರೋಗ ಬಿಟ್ಟಿದೆ, ಹೆಚ್ಚಾಗಿರುತ್ತೆ, ನಾವಂತೂ ಮನೇಲಿ ಬಿಡಲ್ಲಪ್ಪ, ಊರಿನಲ್ಲಿ ಕೂರ್ತೀವಿ ಅಷ್ಟೇ. ನಮ್ ಕಂಡಿದ್ರೆ ಏನ್ ಮಾಡೋದು? ಅಯ್ಯೋ ಏನಮ್ಮ ನೀವೇ ಹಿಂಗೆ ಹೇಳ್ತೀರಾ? ಓದು ಬರ ಗೊತ್ತಿರೋ ನಿಮ್ಗೆ ಹೇಳ್ತಾನೆ ಹಿಂಗೆ. ಅವರು ನಮ್ಮಂತ ಮನುಷ್ಯರೇ. HIV ಅನ್ನೋದು ಯಾರಿಗೆ ಬೇಕಾದ್ರೂ ಬರ್ಬೋದು. ಅವರು HIV ಅನ್ನೋದು ಯಾರಿಗೆ ಬೇಕಾದ್ರೂ ಬರ್ಬೋದು. ಕೆಲವರಿಗೆ ಅದು ದುಶ್ಚಟಗಳಿಂದ ಅಚಾತುರ್ಯದಿಂದ ಬಂದ್ರೆ, ಇನ್ನು ಕೆಲವರಿಗೆ ದುರದೃಷ್ಟಿಯಿಂದ ಬರುತ್ತೆ, ದುರದೃಷ್ಟಿನ ಬರುತ್ತೆ. ಈ HIV ಸೋಂಕು ಬಂದ್ಮೇಲೆ ಅವರು ಜೀವನನೇ ಹಾಳಾಗೋಯ್ತು ಅಂತಲ್ಲ, ಅದು ಬಂದ್ಮೇಲೆ ಕೂಡ 10-15 ವರ್ಷ ನಾರ್ಮಲ್ ಜೀವನ ನಡೆಸ್ಬೋದು. ಅಂತ ನಡೆಸಿ ಎಷ್ಟೋ ಸಾಧನೆ ಮಾಡಿರೋ ಎಷ್ಟೋ ಜನ ನಮ್ಮಲ್ಲಿ ಇನ್ನೂ ಬಾಳಿ ಬದುಕ್ತಾ ಇದ್ದಾರೆ. ಹಾ ತಿಳಿದೇನೆ ಹೇಳಿದವನು ನೋಡ, ಈಗ ಹುಡುಕಿಟ್ಯಾ? ಮುಟ್ಟಿದ್ರೆ ಅವ್ರು ಮುಟ್ಟಿದ್ರೆ ಆಗ್ಲಿ, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದ್ರಾಗ್ಲಿ, ಇದರಿಂದೆಲ್ಲ ಏನು ಆಡಲ್ಲಮ್ಮ. ಇದು ಇವರು ನಮ್ಮಂತ ಮನುಷ್ಯರು, ಇವ್ರಿಗೂ ಸಮಾಜದಲ್ಲಿ ಬದುಕೋದಕ್ಕೆ ಬಿಡಿ. ಸರ್ ನನ್ನ ಪಾಪಿ ಸರ್, ನಾನು ತಪ್ಪು ಮಾಡಿದ್ದೀನಿ ಸರ್. ಅಂತ ಇದರಲ್ಲೂ ನೀವು ಬಂದ್ಬಿಟ್ಟು ನಾನು ಇವರಾಗೆ ಸಹಜವಾದವನು ಅಂತ ಹೇಳಿದಿರಲ್ಲ ಸರ್. ನೀವು ದೇವರು ಸರ್, ನೀವು ದೇವರು.
ತಪ್ಪಾಯ್ತು ಸರ್, ನಂಗೆ ಗೊತ್ತಿರಲಿಲ್ಲ. ನಿಮ್ಗೇನೋ ಮನ್ಸಿಗೆ ತಪ್ಪಾಯ್ತು. ಮಹಾಜನಗಳೇ, ಇಷ್ಟೊತ್ತು ನೋಡಿದ್ರಲ್ಲ, ನನ್ನ ತಮ್ಮ ನಾನು ಎಷ್ಟು ಬಡ್ಕೊಂಡ್ರು ಕೇಳ್ದೆ, ಕೇವಲ 5-10 ನಿಮಿಷ ಸುಖಕ್ಕೋಸ್ಕರ ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡ. ಇಷ್ಟ ಎಲ್ಲ ಅವ್ನು ನಂಬ್ಕೊಂಡಿರೋ ಎಷ್ಟೋ ಜೀವಗಳನ್ನ ಸಹ ಹಾಳು ಮಾಡ್ದ. ಹಾಗಾಗಿ ನೀವು ನನ್ನ ತಮ್ಮನ ತರ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಮಾಡಲ್ಲ ಸುದೀಪ್, ಮೇಕ್ ದೆಮ್ ಟು ಸಿಟ್, ಮೇಕ್ ಚಿಲ್ಡ್ರನ್ ಟು ಸಿಟ್. ಒಂದೊಂದು ಹೋಗೋಣ. ಗುಣಪಡಿಸಲಾದ ರೋಗ ಅಂದ್ರೆ ಎಲ್ಲರಿಗೂ ಮೊದಲು ಬರೋದು ಕ್ಯಾನ್ಸರ್. ಕ್ಯಾನ್ಸರ್ ಅಂದ್ರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತೀವಿ, ಶ್ವಾಸಕೋಶದ ಕ್ಯಾನ್ಸರ್ ಅಂತೀವಿ. ಆದ್ರೆ ಬಾಯಿ ಕ್ಯಾನ್ಸರ್ ಬಗ್ಗೆ ನಮ್ಮಲ್ಲಿ ಅಷ್ಟು ಜಾಗೃತಿ ಇಲ್ಲ ಅಂತ ಕಾಣುತ್ತೆ. ಈ ಊರಲ್ಲಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ತಂಬಾಕು ಅಂದ್ರೆ ಕಡ್ಡಿ ಪುಡಿ, ಹೊಗೆ ಸೊಪ್ಪು ಅಗಿತಾನೆ ಇರ್ತಾರೆ. ಅದರ ದುಷ್ಪರಿಣಾಮಗಳ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಅಂತಾನೆ ಈ ದೃಶ್ಯ ಮಾಡಿದೀವಿ. ದಯವಿಟ್ಟು ಗಮನ ಕೊಟ್ಟು ನೋಡಿ. ನೀವೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರೆ ನಮ್ ಡಾಕ್ಟರ್ಗಳು ಮಾತಾಡೋದ್ ಕೇಳುತ್ತೆ. ಡಾಕ್ಟರ್, ಇವನ ಬಾಯಿ ತುಂಬಾ ನೋವಾಗ್ತಾ ಇದೆ ಅಂತ, ತೆಗಿಯಕ್ ಆಗ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ, ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತ ಡಾಕ್ಟರ್. ಸ್ವಲ್ಪ ನೋಡಿ ಏನ್ ತೊಂದರೆ ಇದೆ. ಏನದು? 2 ವಾರದಿಂದ ಇದೆ ಅಂತ ಡಾಕ್ಟ್ರೆ. ನಾವು ಮದ್ವೆ ಆದಾಗಲಿಂದನೇ ಹಾಕ್ತಾ ಇದೀವಿ ಸರ್. ಎಷ್ಟು ವರ್ಷ? ಒಂದು 10-15 ವರ್ಷ ಆಗಿರ್ಬೋದು ಸರ್. ದಿನಕ್ಕೆ ಎಷ್ಟು ಹಾಕ್ತೀರಾ? ಹೀಗೆ 10-15 ಸರ್. 15? ಹೌದು ಸರ್. ಅಷ್ಟೊಂದ? ಹೌದು ಸರ್. ನಮ್ಗೆ ಎಲ್ಲಿ ಸರ್ ದುಡ್ಡು? ದಿನಕ್ಕೆ 2 ಬಾರಿ ಮಾತ್ರ ಊಟ ತಿಂಡಿ, ಅದು ಬಿಟ್ರೆ ಇದೇ ನಮ್ಗೆ ದೇವ್ರು ಸರ್. ಅದಕ್ಕೆ ಹಾಕೋ ದುಡ್ಡೆಲ್ಲ ಊಟ ಹಾಕ್ಬೋದಲ್ಲ? ಹೌದು ಸರ್, ಆದ್ರೂ ಊಟ ತಿನ್ಬೇಕು. ಹೌದು ಸರ್. ಹೌದು. ಏನೇನ್ ಹಾಕ್ತೀರಾ ಅದ್ರೊಳಗೆ? ಅದಕ್ಕೆ ಹೀಗೆ ಹೊಗೆ ಸೊಪ್ಪು, ಕಡ್ಡಿ ಪುಡಿ, ಸುಣ್ಣ ಇಷ್ಟೇ ಸರ್. ಅದರಿಂದ ಏನೇನು ಉಪಯೋಗ ಗೊತ್ತಾ ನಿಮ್ಗೆ? ಇಲ್ಲ ಸರ್. ಇವಾಗ ನೋಡಿ, ವಿಕಾಸ್ ಲೌಡರ್. ನಿಮ್ಗೆ ಕ್ಯಾನ್ಸರ್ ಬಂದಿರೋವಾಗಿದೆ. ಕ್ಯಾನ್ಸರ್ ಅಂದ್ರೆ ಏನ್ ಡಾಕ್ಟರ್? ಅದೊಂದು ಭಯಂಕರ ರೋಗ, ಮಾಮೂಲಿ ರೋಗ ಅಲ್ಲ ಅದು. ಭಯಂಕರ ರೋಗನ? ಇದೇನ್ ಮಾಡೋದು ಡಾಕ್ಟರ್? ಇವಾಗ ಆಪರೇಷನ್ ಆಪರೇಷನ್ ಮಾತ್ರೆ ಕೊಟ್ಬಿಡಿ ಸರ್, ಸಾಕು. ಮಾತ್ರೆಯಿಂದ ಅವೆಲ್ಲ ಗುಣ ಆಗಲ್ಲ. ಆಪರೇಷನ್ ಮಾಡ್ಲೇಬೇಕು. ಅದಕ್ಕಿಂತ ಮುಖ್ಯವಾಗಿ ಮೊದಲು ನೀವು ಅಡಿಕೆ ಹಾಕೋದೆಲ್ಲ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ದೇಹಕ್ಕೆಲ್ಲ ಹರಡಿ ನೀವು ಹೋಗ್ಬಿಡ್ತೀರಾ. ವಿಕಾಸ್ ಲೌಡರ್. ಈಗ ಮಾತ್ರೆ ಬರ್ಬೇಕು ಡಾಕ್ಟ್ರೆ. ಮಾತ್ರೆ ಎಲ್ಲ ಇಲ್ಲ ಇದಕ್ಕೆ. ಇವಾಗ ಒಂದು ಇಂಜೆಕ್ಷನ್ ಬರ್ಕೊಡ್ತೀನಿ, ಹೋಗಿ. ಏನಪ್ಪಾ ಅದು? ಬಿಡಿ ಸರ್. ಗೊತ್ತಿಲ್ಲ ಸರ್. ಅದ್ರಲ್ಲಿ ತಂಬಾಕಿನ ಅಂಶ ಎಷ್ಟು ಗೊತ್ತಾ? ಇದ್ರಲ್ಲಿ ಅದೇ ಸರ್. ಅದರಿಂದ ಏನಾಗುತ್ತೆ ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್, ಹೇಳಿ. ಬೀಡಿ ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶದ ಕ್ಯಾನ್ಸರ್ ಹಾಗೂ ಬಾಯಿನ ಕ್ಯಾನ್ಸರ್ ಆಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಮೊದಲು ನಿಲ್ಲಿಸ್ಬೇಕು ಅದನ್ನ. ಎಷ್ಟು ಮಕ್ಳಿದಾವೆ ನಿಮ್ಗೆ? 5 ಮಕ್ಳಿದಾವೆ ಸರ್. ಯಾರು ಸಾಕೊಂತಾರೆ ಅವ್ರನ್ನ? ಸರ್, ನಾವಿಬ್ರು ಬಿಟ್ರೆ ನಮ್ಮ ಮಕ್ಳಿಗೆ ಯಾರು ಇಲ್ಲ ಸರ್. ಮತ್ತೆ ಮೊದಲು ನಿಲ್ಲಿಸ್ಬೇಕು ಅದನ್ನೆಲ್ಲ. ನೀವೇ ಸಹಾಯ ಮಾಡ್ಬೇಕು ಸರ್ ನಮ್ಗೆ. ಸಹಾಯ ಮಾಡಿ ಸರ್. ಅದೆಲ್ಲ ಇಲ್ಲ, ನೀವೆಲ್ಲ ನಿಲ್ಲಿಸ್ಬೇಕು. ಆಯ್ತು ಸರ್, ಪ್ರಯತ್ನ ಪಡ್ತೀವಿ ಸರ್. ಇಲ್ಲ ಬರ್ತೀವಿ ಸರ್. ಧನ್ಯವಾದಗಳು ಸರ್. ಹಾ ಸರಿ, ಈ ಘಟನೆ ನೋಡಿ ನಿಮ್ಗೆ ಅನಿಸ್ತು? ತಂಬಾಕು ಬಿಡ್ಬೇಕು ಅಂತ ಅನಿಸ್ತಾ? ಸರಿ, ಆದ್ರೆ ಒಂದು ಮಾತು, ನಾವೇನೋ ಹೇಳಿದ್ವಿ ಅಂತ ಮಾತ್ರಕ್ಕೆ ನೀವೆಲ್ಲ ಸುಲಭವಾಗಿ ಕಡ್ಡಿ ಪುಡಿ ಅಗಿಯೋದು ಬಿಡ್ತೀರಾ ಅನ್ನೋ ನಿರೀಕ್ಷೆ ನಮ್ಗೇನಿಲ್ಲ. ಆದ್ರೆ ನೀವು ನಿಮ್ ಜೀವನಕ್ಕಾಗಿ ಮತ್ತೆ ನಿಮ್ ನಂಬಿರೋ ಜೀವಗಳಿಗೋಸ್ಕರ ಆದ್ರೂ ಈ ಕೆಟ್ಟ ಚಟಾನ ದಯವಿಟ್ಟು ಬಿಡಿ. ಇದನ್ನ ಒಂದೇ ಸಾರಿ ಬಿಡೋದು ಬಹಳ ಕಷ್ಟ ಆಗ್ಬೋದು. ಆದ್ರೂ ಸಹ ನೀವು ಎಳೆ ಅಡಿಕೆಯನ್ನ ಮೊದಲು ತಗೊಳ್ಳೋದ್ರಿಂದ ಅದ್ರ ರಸ ನುಂಗೋದ್ರಿಂದ ಏನೋ ತೊಂದರೆ ಆಗಲ್ಲ ನಿಮಗೆ. ಅದನ್ನ ಅಭ್ಯಾಸ ಮಾಡ್ಕೊಂಡು ಆಮೇಲೆ ಅದನ್ನ ಬಿಟ್ಟರು ಆಯ್ತು. ಸರಿ, ಈಗ ಸಂಜೆ ಆಗ್ತಾ ಇದೆ, ಕತ್ಲಾಗಿದೆ.
ನಿಮ್ ಕಿವಿಲಿ ಉಯ್ ಅಂತ ಸೊಳ್ಳೆಗಳ ಸಂಗೀತ ಕೇಳಿಸ್ತಾ ಇರ್ಬೋದು. ಆ ಸೊಳ್ಳೆಗಳು ನೋಡಕ್ ಬಹಳ ಸಣ್ಣದಾಗಿರ್ಬೋದು, ಆದ್ರೂ ಸಹ ಅವು ಹರಡೋ ಕಾಯಿಲೆ ಎಷ್ಟು ತುಂಬಾ ದೊಡ್ಡದು ಗೊತ್ತಾ. ಆ ಹರಡೋ ಕಾಯಿಲೆ ಎಂತ ದೊಡ್ಡದು ಅಂತ ನೋಡೋದಕ್ಕೆ ಈಗ ನೋಡಿ ನಮ್ಮ ದೃಶ್ಯ ಮಾಡ್ತೀವಿ. ಏನಾಯ್ತಮ್ಮ? ಜ್ವರನಾ? ಎಷ್ಟು ದಿನದಿಂದ? 5 ದಿನದಿಂದ. ರಾತ್ರಿ ಒಂದು ಜ್ವರ ಬರುತ್ತೇನಮ್ಮ? ಓ ಹೌದಾ? ಹೆದರ್ಕೋಬೇಡಿಮ್ಮ, ನಿಮ್ದು ರಕ್ತನ ಪರೀಕ್ಷೆ ಕೊಟ್ಟು ನೋಡಿ, ರಿಪೋರ್ಟ್ ನಾಳೆ ಬರುತ್ತೆ, ಆಮೇಲೆ ಹೇಳ್ತೀನಿ ನಾನೇನಂತ. ಈಗ ಸದ್ಯಕ್ಕೆ ಒಂದೆರಡು ಮಾತ್ರೆ ಬರ್ಕೊಟ್ಟಿರ್ತೀನಿ, ಹೋಗಿ ಜ್ವರ ಕಡಿಮೆ ಆಗುತ್ತೆ, ನೀವೇನು ಹೆದರ್ಕೋಬೇಡಿ, ಸರಿನಾ? ಸರಿ ತಗೊಳ್ಳಿ. ಚಪ್ಪಾಳೆ ಲೌಡರ್ ಇಲ್ಲಿ ನೋಡೋಣ. ಏನಾಗಲ್ಲ, ಏನ್ ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗ್ತದೆ. ಇದು ಬಹುಶಃ ಚಿಕನ್ ಗುನಿಯಾ ಅನ್ಸುತ್ತಪ್ಪ. ಹೌದಾ ಡಾಕ್ಟ್ರೆ? ಪಕ್ಕದ ಮನೆಯಲ್ಲಿ ಈ ತರನೇ ಜ್ವರ ಬಂದಿತ್ತು, ಆದ್ರೆ ಮಲೇರಿಯಾ ಅಂತ ಹೇಳಿದ್ರು, ನಮಗೂ ಬಂದಿದ್ದೇನೋ ಅಂತ ಭಯ ಆಗ್ತದೆ. ಏನು ಮಲೇರಿಯಾ ಅಂತ ಹೇಳಿದ್ರ? ಮಲೇರಿಯಾನೇ ಬೇರೆ, ಚಿಕನ್ ಗುನಿಯಾನೇ ಬೇರೆ. ನೀನೇನು ಹೆದರ್ಕೋಬೇಡಪ್ಪ. ಮಲೇರಿಯಾದಲ್ಲಿ ರಾತ್ರಿ ತುಂಬಾನೇ ಜ್ವರ ಇರುತ್ತೆ, ತುಂಬಾನೇ ಬೆವರ್ತಿರ್ತಾರೆ, ಜ್ವರ ಬಿಟ್ಟು ಬಿಟ್ಟು ಬರುತ್ತೆ. ಇಷ್ಟೊಂದೇನ್ ಕೈಕಾಲೇನು ನೋವಿರಲ್ಲ. ನಿಮ್ಗೇನು ಅಷ್ಟೊಂದು ಜ್ವರ ಬರುತ್ತಾ? ಕುದ್ರೆ ಎದ್ದೇಳಕ್ಕಾಗಲ್ಲ, ಇದ್ರೆ ಕೂಳಕ್ಕಾಗೋದಿಲ್ಲ, ಕೆಲಸ ಮಾಡಕ್ಕಾಗೋದಿಲ್ಲ, ಏನ್ ಮಾಡಕ್ಕೂ ಆಗ್ತಿಲ್ಲ, ತೊಂದರೆ ಆಗ್ತಿದೆ ತುಂಬಾ. ಬಿಟ್ಟು ಬಿಟ್ಟು ಜ್ವರ ಬರುತ್ತಾ? ಯಾವಾಗ್ಲೂ ಒಂದೇ ಸಮ ಜ್ವರ ಇರುತ್ತಾ? ದಿನ ಎಲ್ಲ ಜ್ವರ ಇರುತ್ತೆ ಡಾಕ್ಟ್ರೆ. ದಿನ ಎಲ್ಲ ಜ್ವರ ಇರುತ್ತಾ? ನೋಡಿ ಮತ್ತೆ, ಇದು ಚಿಕನ್ ಗುನಿಯಾದ ಲಕ್ಷಣಗಳು. ಕೈ ಕಾಲು ನೋವಿರೋದು, ಜ್ವರ ಬರೋದು, ಸುಸ್ತಾಗೋದು, ಒಂದೇ ಸಮ ಜ್ವರ ಇರೋದು, ಇದೆಲ್ಲ ಚಿಕನ್ ಗುನಿಯಾದ ಲಕ್ಷಣಗಳು. ಮಲೇರಿಯಾನೇ ಬೇರೆ, ಚಿಕನ್ ಗುನಿಯಾನೇ ಬೇರೆ. ಅದು ಅಲ್ಲದೆ ಮಲೇರಿಯಾಗ್ ಬರೋಂಥ ಸೊಳ್ಳೆ ಅದು ರಾತ್ರಿ ಹೊತ್ತು ಕಚ್ಚೋವಂಥದ್ದು, ಆದ್ರೆ ಚಿಕನ್ ಗುನಿಯಾಗ್ ಬರೋಂಥ ಸೊಳ್ಳೆ ಬೆಳಗ್ಗೆ ಹೊತ್ತು ಕಚ್ಚೋದು. ನೀವ್ ಅನ್ಕೊಂಡಿರ್ಬೋದು ಬೆಳಗ್ಗೆ ಹೊತ್ತು ಕಚ್ಚೋ ಸೊಳ್ಳೆ ಏನು ಮಾಡಲ್ಲ ಅಂತ. ಬೆಳಗ್ಗೆ ಹೊತ್ತು ಕಚ್ಚೋ ಸೊಳ್ಳೆನೆ ಈ ಚಿಕನ್ ಗುನಿಯಾ. ಡೆಂಗ್ಯೂ ಅಂತ ಕಾಯಿಲೆಗಳು ಬರೋದು. ಡೆಂಗ್ಯೂ ಅಂತೂ ಬಹಳ ಭಯಂಕರವಾದ ಕಾಯಿಲೆ. ಅದಕ್ಕೆ ಹೇಳೋದು, ನಿಮ್ ಮನೆಗಳಲ್ಲಿ ಸೊಳ್ಳೆಗಳು ಇಲ್ದೇ ಇರೋ ತರ ನೋಡ್ಕೋಬೇಕು, ಮನೆ ಸುತ್ತ ನೀರ್ ನಿಲ್ದೇ ಇರೋ ತರ ನೋಡ್ಕೋಬೇಕು. ಆದ್ರೆ ಈ ಮಲೇರಿಯಾ ಕಾಯಿಲೆ ಇದೆಯಲ್ಲ, ಇದು ಒಂದು ಸೊಳ್ಳೆ, ಅದು ರಾತ್ರಿ ಹೊತ್ತು ಕಚ್ಚುವಂತ ಸೊಳ್ಳೆ, ಸರಿನಾ? ನಿಮ್ ಮನೆ ಮುಂದೆ ಚರಂಡಿ ನೀರ್ ನಿಲ್ಲೋದು, ಇಂಥದಕ್ಕೆಲ್ಲ ಅವಕಾಶ ಕೊಡದೆ ಇದ್ರೆ ಇಂಥ ಕಾಯಿಲೆಗಳು ನಿಮ್ಗೆ ಬರೋದಿಲ್ಲಪ್ಪ. ಸದ್ಯಕ್ಕೆ ಅಂತ ಏನು ಅಪಾಯ ಏನಿಲ್ಲ, ಸರಿನಾ? ಈ ಚಿಕನ್ ಗುನಿಯಾ ಬಂದೆಲ್ಲ ಜ್ವರ ಕಡಿಮೆ ಆಗುತ್ತೆ, ಮಾತ್ರೆ ತಗೊಂಡು ಹೋಗಿ ರಕ್ತನ ಪರೀಕ್ಷೆ ಕೊಟ್ಬಿಡಿ, ನೋಡೋಣ ಮಲೇರಿಯಾ, ಸರಿನಾ? ಹೌದು. ಈ ದೃಶ್ಯ ನೋಡಿದ್ರಲ್ಲ, ಇದ್ರಲ್ಲಿ ನಾವ್ ಹೇಳೋದೇನಿದೆ, ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ನಿಮ್ಗೆ ಅನುಭವ ಆಗಿರ್ಬೇಕಲ್ಲ. ಕಳೆದ ಬಾರಿ ಚಿಕನ್ ಗುನಿಯಾ ಬಂದಾಗ ನಿಮ್ ಊರಿಗೆ ಹಾಸಿಗೆ ಹಿಡ್ದು ಹೋಗಿದ್ರಿ. ಅಂತ ಭಯಂಕರ ರೋಗ ಇನ್ನೂ ಮರ್ತಿಲ್ಲ ಅಂತ ಅನ್ಕೊಂಡಿದೀನಿ. ಮತ್ತೆ ಇದು ನಿಮ್ಮ ಗ್ರಾಮದಲ್ಲಿ ಪುನರಾವರ್ತನೆ ಆಗ್ಬಾರ್ದು ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಆದಷ್ಟು ಮನೆ ಸುತ್ತಮುತ್ತ ನೀರು ನಿಂತ್ಕೊಳ್ಳೋದಾಗ ನೋಡ್ಕೊಳ್ಳಿ, ಅಷ್ಟೇ. ಇಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ರೋಗಗಳಿದೆ. ಅವುಗಳನ್ನು ತಡೆಗಟ್ಟೋದು ಸಾಧ್ಯನಾ ಅಂತ ಕೆಲವು ಕೇಳ್ಬೋದು. ಖಂಡಿತ ಸಾಧ್ಯ. ಹೇಗಂದ್ರೆ ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಲಸಿಕೆ ಹಾಕ್ಸೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ.
ನಮಸ್ಕಾರಮ್ಮ. ನಾವು ಕಾರ್ಯಕ್ರಮದಿಂದ ಬಂದಿದ್ದೇವೆ, ಪೋಸ್ಟ್ ಪೊಲೀಸ್ ಕಾರ್ಯಕ್ರಮದಿಂದ. ನಿಮ್ಮ ಮನೇಲಿ ಯಾರಾದರೂ 5 ವರ್ಷದ ಚಿಕ್ಕ ಮಕ್ಕಳಿದ್ದಾರಾ? ಇದೇನಮ್ಮ ಈ ಸ್ಥಿತಿ ಆಗಿದೆ ಅವನಿಗೆ? ಪಲ್ಸ್ ಪೋಲಿಯೋ ಆಗ್ತಿಲ್ಲ ನಿಮಗೆ? ಡ್ರಾಪ್ ಆಗ್ತಿಲ್ಲ ಅವನಿಗೆ? ಪೋಲಿಯೋ ಬಂದಿದೆ? ಏನಮ್ಮ ಇದು ಪೋಲಿಯೋ ಹಾಕಿಲ್ಲ ಇವನಿಗೆ? ಪೋಲಿಯೋ ಡ್ರಾಪ್ ಆಗ್ತದೆ ನಿಮಗೆ? ನೋಡಿ, ನಿಮ್ಮ ಮಧ್ಯಾಹ್ನದಿಂದ ಮಗು ಈ ಸ್ಥಿತಿ ಬಂದಿದೆ. ತಪ್ಪದೆ ಪೋಲಿಯೋ ಡ್ರಾಪ್ ಹಾಕಬೇಕು ಚಿಕ್ಕ ಮಗುಗೆ. ಹಾಕಿದಾಗ ಭವಿಷ್ಯ ಸರಿಯಾಗಿ ಹೋಗುತ್ತೆ. ಈ ರೀತಿ ಬರಲ್ಲ. ಗೊತ್ತಾಯ್ತಾ? ಏನೋ ಗರ್ಭಿಣಿ ಆದಂಗಿದೆ. ಎಷ್ಟು ತಿಂಗಳು? ಒಳ್ಳೇದು. ದಾಖಲಾತಿ ಮಾಡ್ತೀರಾ ಆಸ್ಪತ್ರೆಯಲ್ಲಿ? ನೋಡಿ, ಪ್ರತಿ ಗರ್ಭಿಣಿ ಹೆಂಗ್ಸ್ ಕೂಡ ತಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಅಥವಾ ANC ಸಿಸ್ಟರ್ ಹತ್ರ ಹೋಗ್ಬಿಟ್ಟು ದಾಖಲಾತಿ ಮಾಡಿಸ್ಬೇಕು. ಆ ರೀತಿ ಮಾಡಿದಾಗ ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸ್ಬೋದು. ಡಾಕ್ಟ್ರಿಗೆ ತುಂಬ ಸಹಾಯವಾಗುತ್ತೆ. ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ಹೊಟ್ಟೆಲಿರೋ ಮಗು ಕೂಡ ಆರೋಗ್ಯ ಬೆಳೀಬೇಕು. ಗೊತ್ತಾಯ್ತಾ? ಬರ್ತೀರಾ ನಮ್ಮ ಜೊತೆ? ಆಸ್ಪತ್ರೆಗೆ ಈಗಲೇ ಹೋಗ್ಬಿಟ್ಟು ದಾಖಲಾತಿ ಮಾಡಿಸೋಣ. ಬರ್ತೀರಾ? ಬರಪ್ಪ, ನೀನು ಬರಪ್ಪ. ನಮಸ್ಕಾರ ಡಾಕ್ಟರ್. ಕೆಲಸ ಎಲ್ಲ ಮುಗಿತು. ಇಲ್ಲೊಬ್ರು ಬಂದಿದ್ದಾರೆ ನೋಡಿ, ಗರ್ಭಿಣಿ, ದಾಖಲಾತಿ ಆಗಿಲ್ಲ. ಇದೇನ್ರಿ ಪೋಲಿಯೋನ? ಹೌದು ಮೇಡಮ್. ಏನಮ್ಮ ಇದು? ಲಸಿಕೆ ಹಾಕ್ತಿಲ್ವಾ ಮಗನ್ಗೆ? ಗೊತ್ತಿರ್ಲಿಲ್ವಾ ನಿಮ್ಗೆ? ಅಯ್ಯೋ Divya, ಪಾಪ tell Gauri to step back 2 steps. ಜವಾಬ್ದಾರಿಯಿಂದ I'm not able to cover ತನ್ನ camera. ಇಡೀ ಜೀವನ ಇಂಥ ಪರಿಸ್ಥಿತಿ ಕಳಿಬೇಕಾದ ಸ್ಥಿತಿ ಬಂತು. ನೋಡಿ, ನೀವು ಅಷ್ಟೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸೋದು ಮಾತ್ರ ಮರಿಬೇಡಿ. ಇಲ್ಲಾಂದ್ರೆ ಕಾಲು ಕೈ ಊನಾಗಿ ಮಕ್ಕಳು ಅಂಗವಿಕಲರಾಗೋ ಸಾಧ್ಯತೆ ಇದೆ. ಮತ್ತೆ ಇನ್ನೇನಂತೆ? ಗರ್ಭಿಣಿನ? ಓಹೋ, ದಾಖಲಾತಿ ಮಾಡ್ಸಿದೀರಾ? ಅದೇನ್ ಮಾಡಿಸ್ಬೇಕು? ಅದ್ರ ಬಗ್ಗೆನೇ ಗೊತ್ತಿಲ್ಲ ನಿಮ್ಗೆ. ಸರಿ ಹೋಯ್ತಿಲ್ಲ. ನೋಡಿಮ್ಮ, ಗರ್ಭಿಣಿಯಾದ ಪ್ರತಿಯೊಂದು ಮಹಿಳೆನೂ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾಖಲಾತಿನ ಮಾಡಿಸ್ಬೇಕಾಗುತ್ತೆ. ಈ ದಾಖಲಾತಿಯಲ್ಲಿ ತಮ್ಮ ಎಲ್ಲಾ ವಿವರಗಳನ್ನು ಇರುತ್ತೆ. ಅಂದ್ರೆ ಕೊನೆಯಲ್ಲಿ ಮುಟ್ಟಾದ ದಿನ, ಯಾವತ್ತು ಹೆರಿಗೆ ಆಗಬಹುದು ಅನ್ನೋಂಥ ದಿನ, ಇಂಥದ್ದೆಲ್ಲ ವಿವರಗಳು ಇರುತ್ತೆ ಅದ್ರಲ್ಲಿ. ಇದು ತುಂಬಾನೇ ಅವಶ್ಯಕ. ಅರ್ಥ ಆಯ್ತಾ? ಎಷ್ಟು ತಿಂಗಳು ಅಂದ್ರಿ? 5 ತಿಂಗಳು. 5 ತಿಂಗಳ? ಸರಿ ಸರಿ. ಮುಂಚೆ ಯಾವ್ದು ಆಸ್ಪತ್ರೆಗೂ ಹೋಗಿಲ್ಲ ಹಂಗಾದ್ರೆ ನೀವು? ಹೋಗಿಲ್ಲ. ಇವಾಗ ಒಂದು ಇಂಜೆಕ್ಷನ್ ಕೊಡ್ತೀನಿ, TT ಇಂಜೆಕ್ಷನ್ ಅಂತ. ಇದನ್ನ ತಗೊಂಡ್ ಹೋಗಿ ಮತ್ತೆ 1 ತಿಂಗಳಾದ್ಮೇಲೆ ಬರ್ಬೇಕು. ಈ TT ಇಂಜೆಕ್ಷನ್ ಇಂದ ಟೆಟನಸ್ ಅಂತ ಒಂದು ಭಯಾನಕ ಕಾಯಿಲೆ ಇದೆ. ಅದು ಹುಟ್ಟಿದ ಮಕ್ಳಿಗೆ ಆ ಕಾಯಿಲೆ ಬರ್ದೇ ಇರೋಂಗೆ ಈ ಇಂಜೆಕ್ಷನ್ ತಡೆಗಟ್ಟುತ್ತೆ. ನೋಡಿ, ಒಂದೇ ಒಂದು ಇಂಜೆಕ್ಷನ್ ಇಂದ ಇಂಥ ದೊಡ್ಡ ಕಾಯಿಲೆನ ತಡೆಗಟ್ಬೋದು ನಾವು. ಇಷ್ಟು ಮಾಡೋದು ಕಷ್ಟನ ನಿಮಗೆ? ನೋಡಿ, ಇಂಜೆಕ್ಷನ್ ತಗೊಂಡು ಹೋಗಿ, ಸರಿನಾ? ಕೆಲವು ಮಾತ್ರೆಗಳನ್ನ ಬರ್ಕೊಡ್ತೀನಿ, ತಗೊಳ್ಳಿ. ಹೆರಿಗೆ ಆಗೋವರೆಗೂ ಮಾತ್ರೆಗಳನ್ನ, ಎಲ್ಲಾ ಮಾತ್ರೆಗಳನ್ನ ತಗೋಬೇಕು. ಗೊತ್ತಾಯ್ತಲ್ಲ? ಸ್ಕ್ಯಾನಿಂಗ್ ಮಾಡಿಸಿ. ಮತ್ತೆ 5 ಮಕ್ಕಳು ಅಂದ್ರಲ್ಲ, ಬೇರೆ ಮಕ್ಕಳನ್ನೆಲ್ಲ ಮನೆಯಲ್ಲ ಹೆರಿಗೆ ಆಗಿತ್ತು. ಮನೇಲಿ ಹೆರಿಗೆ ಮಾಡಿಸಿದ್ರಿ? ಸರಿ ಹೋಯ್ತು. ಈ ಮಗುಗಾದ್ರೂ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಹೆರಿಗೆ ಮಾಡಿಸಿ. ಮನೆ ಹತ್ರ ಯಾವ್ದೋ ಸೂಲ್ಗೀತಿ ಸಿಕ್ಕಿದ್ರು ಅಥವಾ ಏನು ತಿಳಿದಿರೋ ಅರ್ಧಂಬರ್ಧ ಜ್ಞಾನ ಇರೋರ್ನ ಕರ್ಕೊಂಡ್ಬಂದು ಹೆರಿಗೆ ಮಾಡಿ ಅಂದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ ಹೇಳಿ? ನಿಮ್ ಜೀವ ನಿಮಗೆ ಮುಖ್ಯ ಇಲ್ವಾ? ನಿಮ್ ಜೀವ ಅಲ್ಲ, ನೀವು ಇವಾಗ 2 ಜೀವ. ನಿಮ್ ಯೋಚನೆ ಅಲ್ಲದೆ ನಿಮ್ ಮಗು ಯೋಚನೆನೂ ಮಾಡ್ಬೇಕು ನೀವು. ಅದಕ್ಕೆ ದಯವಿಟ್ಟು ಹೆರಿಗೆಗೆ ಎಲ್ರು ಆಸ್ಪತ್ರೆಗೆ ಬರ್ಬೇಕು. ಗೊತ್ತಾಯ್ತಾ? ಮತ್ತೆ ಎಲ್ರಿಗೂ ಎದೆ ಹಾಲು ಕೊಟ್ಟಿದ್ದೀರಾ ತಾನೆ ಮಕ್ಕಳಿಗೆ? 1 ತಿಂಗಳೇ ಹಾಲು ಕೊಡ್ತೀನಿ. ಆಮೇಲೆ ಎಮ್ಮೆ ಹಾಲು. ಎಮ್ಮೆ ಹಾಲು, ಬೇರೆ ಯಾವ ಹಾಲು ಸಿಗ್ಲಿಲ್ವಾ? ಚೆನ್ನಾಗಿದ್ದೀರಾ ನೀವು? ನೋಡಿ, ಎಮ್ಮೆ ಹಾಲು, ಆ ಹಾಲು, ಇದು ಜೇನುತುಪ್ಪ, ಸಕ್ಕರೆ ನೀರು, ಇದೆಲ್ಲ ಕೊಟ್ಟು ಮಕ್ಕಳು ಅಷ್ಟೇ ನಿಮಗೆ ಸಿಗೋದಿಲ್ಲ. ಮಗು ಹುಟ್ಟಿದ ಕೂಡಲೇ ತಾಯಿ ಎದೆ ಹಾಲು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕುಡಿಸ್ಬೇಕು. ಅದ್ರ ಬದಲು ಎದೆ ಹಾಲು ಕುಡಿಸೋ ಬದಲು ಜೇನುತುಪ್ಪ ಸವರದಂತೆ ಅದಂತೆ ಇದಂತೆ ಅಂತೆಲ್ಲ ಮಾಡಬೇಡಿ. ಗೊತ್ತಾಯ್ತಾ?
ಮಗುಗೆ ಬೇಕಾದಂತ ರೋಗ ನಿರೋಧಕ ಶಕ್ತಿ ಅಂದ್ರೆ ನಮ್ಮೆಲ್ರಿಗೂ ಕಾಯಿಲೆ ಇದೆಯಾ ಇಲ್ಲಿ? ಇಲ್ಲ ತಾನೆ. ಕಾಯಿಲೆ ಬರ್ತಾ ಇರೋ ತರ ನಮ್ ದೇಹ ಒಂದು ರೋಗ ನಿರೋಧಕ ಶಕ್ತಿಯನ್ನು ಪಡೆದಿರುತ್ತೆ. ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಬೆಳಿಬೇಕಾದ್ರೆ ಹುಟ್ಟಿದ ಮಕ್ಕಳಿಗೆ ತಾಯಿ ಎದೆ ಹಾಲು ತುಂಬಾನೇ ಮುಖ್ಯ ಆಗುತ್ತೆ. ಅದಕ್ಕೆ ಈ ತಾಯಿ ಎದೆ ಹಾಲು ಕುಡ್ದಿಲ್ದೇ ಇರೋ ಮಕ್ಳಿರ್ತಾರಲ್ಲ, ಅವ್ರಿಗೆ ಪದೇ ಪದೇ ಕಾಯಿಲೆಗಳು, ಆ ಕಾಯಿಲೆ ಕೆಮ್ಮು ನೆಗಡಿ ಜ್ವರ ಯಾವಾಗ್ಲೂ ಇದ್ದಿದ್ದೆ ಅವ್ರಿಗೆ. ಅದಕ್ಕೆ ನಿಮ್ ಮಕ್ಕಳಿಗೆ ಯಾವಾಗ್ಲೂ ಕಾಯಿಲೆ ಇರಬಾರ್ದು ಅಂತ ನಿಮ್ಗೆ ಉದ್ದೇಶ ಇದ್ರೆ ಮಕ್ಕಳಿಗೆ ಯಾವತ್ತು ಎದೆ ಹಾಲನ್ನೇ ಕೊಡ್ಬೇಕು, ಸರಿನಾ? 6 ತಿಂಗಳವರೆಗೂ ಎದೆ ಹಾಲು ಬಿಟ್ಟು ಬೇರೆ ಏನು ಕೊಡ್ಬೇಡಿ. 6 ತಿಂಗಳು ಆದ್ಮೇಲೆ ಈ ರಾಗಿ ಗಂಜಿ ಅಂದ್ರೆ ಬೇರೆ ಏನಾದ್ರು ತೆಳ್ಳಗಿರೋ ಪದಾರ್ಥನ ಎದೆ ಹಾಲಿನ ಜೊತೆ ಕುಡಿಸ್ಕೊಳ್ಳಿ. ಗೊತ್ತಾಯ್ತಮ್ಮ? ಸರಿ, ಇವಾಗ ಹೋಗಿ ಮತ್ತೆ ಇಂಜೆಕ್ಷನ್ ತಗೊಳಕ್ ಬರ್ಬೇಕು, ಮರಿಬಾರ್ದು. ಸರಿ, ನೀವೀಗ ಹೋಗ್ಬೋದು. ಮಗುನ ಆರ್ಥೋಪೆಡಿಸ್ಟ್ ಕರ್ಕೊಂಡು ಹೋಗ್ಬೇಕು. ಸರಿ, ನೋಡಿದ್ರಲ್ಲ, ಒಂದ್ ಕಾಲದಲ್ಲಿ ಹೆರಿಗೆ ಅಂದ್ರೆ ತಾಯಿಗೆ ಮುರುಗಮ್ಮ ಅಂತಿದ್ರು. ಹೌದು, ಮಗುವಿನ ಜೀವ ಎಷ್ಟು ಮುಖ್ಯನೋ ತಾಯಿ ಜೀವ ಸಹ ಅಷ್ಟೇ ಮುಖ್ಯ. ಅದಕ್ಕೋಸ್ಕರ ಪ್ರತಿ ಗರ್ಭಿಣಿಯ ಮಹಿಳೆಯು ನಿಯಮಿತವಾಗಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನೋಂದಾಯಿಸಿ ಅವಶ್ಯಕ ವೈದ್ಯಕೀಯ ನೆರವನ್ನು ಪಡೆಯೋದು ಬಹಳ ಮುಖ್ಯ. ಒಂದೇ ದೇಹದಲ್ಲಿ 2 ಜೀವಗಳಿರ್ತವೆ, ಅದ್ ಮಾತ್ರ ನಿರ್ಲಕ್ಷಿಸಬೇಡಿ. ಹಾಗೆ ಪಲ್ಸ್ ಪೋಲಿಯೋ ಈ ಮುಂದಿನ ತಿಂಗಳು ಜನವರಿ 6ನೇ ತಾರೀಕು ಹಾಗೂ ಫೆಬ್ರವರಿ 17ನೇ ತಾರೀಕು ಇದೆ. ನಾವೆಲ್ಲ ತಮ್ಮ 5 ವರ್ಷದ ಕೆಳಗಿನ ಮಕ್ಕಳನ್ನ ಕರ್ಕೊಂಡೋಗಿ ಪೋಲಿಯೋ ಹಾಕ್ಸ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈಗ ದೃಶ್ಯ 1ರಲ್ಲಿ ಹಂಸಾಳ ರಕ್ತ ಪರೀಕ್ಷೆಯ ವರದಿ ಬಂದಿದೆ. ಬನ್ನಿ ನೋಡೋಣ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಅಂತ. ಈಗ ಓಹೋ, ಹಂಸ ಬಾರಮ್ಮ. ಡಾಕ್ಟ್ರೇ ಬರಕ್ಕೆ ಹೇಳಿದ್ರು 5 ತಿಂಗಳಾದ್ಮೇಲೆ. ಹಾ ಬರೋಣ. ಸರಿ, ಇವಾಗ ಮಾತ್ರೆಗಳೆಲ್ಲ ತಗೋತಿದ್ಯಾ ತಾನೇ? ತಗೊಂತಿದ್ದೀನಿ ಡಾಕ್ಟ್ರೆ. ಸರಿ, ಇವಾಗ ರಕ್ತನ ಪರೀಕ್ಷೆ ಕೊಡ್ಬೇಕು. ರಕ್ತ ಸ್ವಲ್ಪ ಕೊಟ್ಬಿಟ್ಟು ಹೋಗಮ್ಮ. ಏನಕ್ಕೆ ಡಾಕ್ಟ್ರೆ? ಅದು ನಿಮ್ ರಕ್ತದಲ್ಲಿ HIV ಸೋಂಕಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ರಕ್ತನ ಸ್ಯಾಂಪಲ್ ಕೊಡ್ಬೇಕಮ್ಮ. ಆಯ್ತು ಡಾಕ್ಟ್ರೆ. ಬನ್ನಿ ಈಗ ನೋಡೋಣ 1 ವಾರ ಆದ್ಮೇಲೆ ರಕ್ತ ಪರೀಕ್ಷೆಯ ವರದಿ ಏನ್ ಬಂದಿದೆ ಅಂತ. ಬ್ಲಡ್ ರಿಪೋರ್ಟ್ ಬಂತು. ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಿದಾರಮ್ಮ? ವ್ಯವಸಾಯ ಮಾಡ್ತಾ ಇದಾರೆ ಡಾಕ್ಟ್ರೆ. ವ್ಯವಸಾಯ ಅಂದ್ರೆ? ರೇಷ್ಮೆ ವ್ಯವಸಾಯ. ಓಹೋ, ಅಂದ್ರೆ ಹೊರಗೆ ಹೋಗೋದು, ಪಟ್ಟಣಕ್ಕೆ ಹೋಗೋದು ಇದೆಲ್ಲ ಇರುತ್ತಾ? ಇದೆ ಡಾಕ್ಟ್ರೆ, ಒಂದೊಂದ್ಸತಿ. ಆಯ್ತು ಡಾಕ್ಟ್ರೆ, ಅದು ನನ್ನ ಮಗುಗೆ ಬೇರೆ ಏನು ತೊಂದರೆ ಆಗಲ್ಲ ಅಲ್ವಾ? ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಮತ್ತೆ ಈ ಎದೆ ಹಾಲ್ ಬಗ್ಗೆ ಹೇಳ್ಬೇಕಂದ್ರೆ, ಎದೆ ಹಾಲ್ ಮೂಲಕ ಮಗುಗ್ ಸೋಂಕು ಹರಡುತ್ತೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಏನು ಇಲ್ಲ. ಗೊತ್ತಾಯ್ತಾ? ನಿಮ್ಗೆ ಇಷ್ಟ ಇದ್ರೆ ನೀವು ಹಾಲು ಕುಡಿಸ್ಬೋದು, ಇಲ್ಲಿದ್ರೆ ಏನು ತೊಂದರೆ ಇಲ್ಲ. ಸರಿನಾ? ಸರಿ, ನಿಮ್ ಯಜಮಾನ್ರಿಗೆ ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಯಾವುದೇ ರೀತಿ ಕಾಯಿಲೆಗಳು ಬಂದ ತಕ್ಷಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ಕೊಂಡು ಹೋಗೋದನ್ನ ಮರಿಬೇಡಿ. ನೋಡಿ, ನೀವು ಡಾಕ್ಟರ್ ಅಂದ ಕೂಡಲೇ ನಾವಿರೋದು ಸೇವೆ ಮಾಡೋದಕ್ಕೆ. ಬಿಳಿ ಕೋಟ್ ನೋಡ್ ಕೂಡಲೇ ಓಡೋಗ್ಬೇಡಿ. ಮಕ್ಕಳಿಗೆ ಆರೋಗ್ಯವೇ ಮಹಾಭಾಗ್ಯ. ನಮ್ಮ ಆರೋಗ್ಯ ಮತ್ತೆ ನಿಮ್ಮ ಆರೋಗ್ಯನ ನಿಮ್ಮ ಆಸ್ತಿಗಿಂತ ಚೆನ್ನಾಗಿ ನೋಡ್ಕೊಳ್ಳಿ. ನೋಡ್ಕೋತೀರಾ? ಜೋರಾಗಿ ಹೇಳಿ. ಕೇಳಿಸ್ತಾ ಇಲ್ಲ? ನೋಡ್ಕೊಂತೀರಲ್ಲ? ಜೋರಾಗಿ, ಇನ್ನ ಜೋರಾಗಿ. ಇನ್ನು ತಿರ್ಗಿ ಯಾರ್ಯಾರು ತಂಬಾಕೆಲ್ಲ ಹಾಕ್ತೀರಾ ಇಲ್ಲಿ? ಈಗ ಪಾತ್ರ ಪರಿಚಯ ಮಾಡ್ತೀನಿ ನೋಡಿ. ಮೊದಲನೇದಾಗಿ ಡಾಕ್ಟರ್ ಭಾಗ್ಯ ಡಾಕ್ಟರ್ ಗೆಟ್ ಮಾಡಿದ್ರು. ಡಾಕ್ಟರ್ ಸುಹಾಸ್, ಡಾಕ್ಟರ್ ಅಭಿಲಾಷ್, ಡಾಕ್ಟರ್ ಬಾಲಚಂದ್ರ, ಡಾಕ್ಟರ್ ಕಾರ್ತಿಕ್,
ಡಾಕ್ಟರ್ ಅರ್ಜುನ್ ಅವಸ್ಥಿ, ಮತ್ತೆ ಸೊಳ್ಳೆರ ಆಕ್ಟ್ ಮಾಡಿದ್ದು ಡಾಕ್ಟರ್ ಮಯಾಂಕ್, ಆಕ್ಟ್ ಮಾಡಿದ್ದು ಡಾಕ್ಟರ್ ದೀಪಂ, ಡಾಕ್ಟರ್ ಮಹಿತಾ, ಡಾಕ್ಟರ್ ಅರ್ಜುನ್, ಡಾಕ್ಟರ್ ಸ್ವಾತಿ, ಡಾಕ್ಟರ್ ಅಮೋಘ್, ಡಾಕ್ಟರ್ ಶ್ವೇತಾ, ಡಾಕ್ಟರ್ ವಿಕಾಸ್, ಮತ್ತೆ ಈ ಶಾರ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಹಿಂದೆ ತೆರೆಯ ಹಿಂದೆ ಕಾಣದ ಕೈಗಳಾಗಿ ಮಾಡಿದ್ದು ಡಾಕ್ಟರ್ ದಿವ್ಯಾ, ಡಾಕ್ಟರ್ ಪವನ್, ಡಾಕ್ಟರ್ ಮೇರಿ, ಡಾಕ್ಟರ್ ಅರ್ಜುನ್, ಡಾಕ್ಟರ್ ಸುಮಿತ್, ಡಾಕ್ಟರ್ ಸ್ಲಿಪ್ಕೋ, ಡಾಕ್ಟರ್ ದಿರಿಶಾ, ಡಾಕ್ಟರ್ ದಿರಿಶಾ, ಪ್ರೋತ್ಸಾಹ ಮಾಡಿ ನಮ್ಮ ಕೈಯಲ್ಲಿ ಇದೆಲ್ಲ ಮಾಡ್ತಿದ್ದೋ. ನಾನು ಏನೇನು ಯೋಚನೆ ಡಾಕ್ಟರ್ ಮುನಿಷಾ, ಡಾಕ್ಟರ್ ಮೇಘನಾ, ಇಲ್ಲಿ ನಾನು ಡಾಕ್ಟರ್ ಕಾರ್ತಿಕ್, ನೋಡಿದ್ರಲ್ಲ ನಮ್ಮ ವೈದ್ಯರು ಮಾಡಿದಂಥ ನಾಟಕವನ್ನು. ಇವರು ನೀಡಿದ ಆರೋಗ್ಯದ ಮಾಹಿತಿಯನ್ನು ನೀವೆಲ್ಲ ಪಾಲಿಸ್ತೀರಾ ಅಂತ ಬಯಸ್ತೀನಿ. ನಮಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ನಮ್ಮ ವಂದನೆಗಳು. ನಾರಾಯಣ ಸ್ವಾಮಿ ಅವರಿಗೆ ಮತ್ತು CN ಮುನಿಯಪ್ಪನವರಿಗೆ ನಮ್ಮ ವಂದನೆಗಳು. ಹಾಗೂ ಇಷ್ಟೊತ್ತು ನೆರೆದು ಎಲ್ಲರೂ ನಮ್ಮ ನಾಟಕವನ್ನು ಶಾಂತ ರೀತಿಯಲ್ಲಿ ವೀಕ್ಷಿಸಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು. ಚಪ್ಪಾಳೆ ಚಪ್ಪಾಳೆ ಮತ್ತೆ ನಮ್ಮ ಪ್ರೊಫೆಸರ್ಗಳಾಗಿ ಡಾಕ್ಟರ್ ಹೇಮಂತ್ ಮತ್ತೆ ಡಾಕ್ಟರ್ ಅಕ್ಷಯ್ ಅವ್ರಿಗೂ ಡಾಕ್ಟರ್ ಹೇಮಂತ್ ನೋಡು ಇನ್ನೊಂದು ಸ್ಮೈಲ್ ಮಾಡು ಏನು ಆಯಿತು. ಅಲ್ಲಿ ತೆಗಿಯೋದು ಇದ್ರಲ್ಲಿ ಬರುತ್ತೆ. ಮದುವೆ ಮನೇಲಿ ತೆಗಿತಾರೆ ನೋಡಿಲ್ವಾ? ಅದೇ ಅದು ರೆಡ್ ಕ್ಯಾಮ್ರಾ, ಇದು ಚೆಕ್ ಕ್ಯಾಮ್ರಾ ಅಷ್ಟೇ. ಸರಿನಾ? ಹೋಗ್ಲಾ ಮುಂದೆ ನಾನು ಫೋಟೋ